ಪಿಯುಸಿ ಫಲಿತಾಂಶದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಉತ್ತಮ ಸಾಧನೆಗೆ ಹರ್ಷ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಈ ಬಾರಿ 2026ನೇ ಸಾಲಿನ ದ್ವಿತೀಯ ಪಿಯುಸಿ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶ ಉತ್ತಮವಾಗಿ ಹೊರಬಂದಿದ್ದು, ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕಲಾ ವಿಭಾಗದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಈ ಕಾಲೇಜು ದಾಖಲಿಸಿದ್ದು, ಭಾಗಣ್ಣ ಎಂಬ ವಿದ್ಯಾರ್ಥಿ 97.16 ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನದ ಕೀರ್ತಿಯನ್ನು ತಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 85% ಫಲಿತಾಂಶ ಹಾಗೂ ವಿಜ್ಞಾನ ವಿಭಾಗದಲ್ಲಿಯೂ ಉತ್ತಮ ಸಾಧನೆ ಕಂಡು ಬಂದಿದ್ದು, ಕುಮಾರಿ ಅಂಕಿತಾ ಅವರು 82.33 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆ ಹಿಂದೆ ಶಿಕ್ಷಕರ ಮಾರ್ಗದರ್ಶನ ಹಾಗೂ ವಿದ್ಯಾರ್ಥಿಗಳ ಶ್ರಮ ಪ್ರಮುಖ ಕಾರಣವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಗುರ್ಲಿಂಗಯ್ಯ ಸಾಲಿಮಠ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ಉಮೇಶ್ ಅಚಲೇರಿ, ಅಫಜಲ್ಪುರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಫಜಲ್ಪುರ 2025-26ನೇ ಸಾಲಿನ ಒಂದು ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಒಂದು ಉತ್ತಮ ರೀತಿಯಿಂದ ಬಂದಿರುತ್ತದೆ. ಅದು ನಮ್ಮ ಕಾಲೇಜಿನ ಒಂದು ಎಲ್ಲ ಸರ್ವ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ಪರಿಶ್ರಮದ ಫಲ ಎನ್ನುವಂಥದ್ದು. ಯಾಕಂತಂದರೆ ಸುಮಾರು ವರ್ಷಗಳಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶವನ್ನು ನಾವು ನಿರೀಕ್ಷೆಯಲ್ಲಿದ್ದೆವು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ನಿರೀಕ್ಷೆಯ ಹಂತಕ್ಕೆ ಮುಟ್ಟಿರಲಿಲ್ಲ. ಆದರೆ ಈ ವರ್ಷ ವಿದ್ಯಾರ್ಥಿಗಳು ಅಷ್ಟೇ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದ್ರು. ಉಪನ್ಯಾಸಕ ಒಂದು ಮಾರ್ಗದರ್ಶನ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿತ್ತು. ಪ್ರತಿದಿನ ಮುಂಜಾನೆ 9ರಿಂದ 3:30 ತನಕ ಕ್ಲಾಸ್ ನಡೆಸ್ತಿದ್ದೇವೆ ನಾವು. ಯಾವುದೇ ಹುಡುಗ ಬರಲಿಲ್ಲ ಅಂದ್ರೂ ಕೂಡ ಅವರಿಗೆ ಕರೆಸಿ ನಾವು ಕ್ಲಾಸ್ ಮಾಡಿ ಆ ಒಂದು ಪ್ರಯತ್ನಕ್ಕೆ ಇವತ್ತು 97.60 ಕಲಾ ವಿಭಾಗದಲ್ಲಿ ಕುಮಾರ್ ಭಾಗಣ್ಣ ಎನ್ನುವಂಥವನು ಪಡೆಯುವ ಮೂಲಕ ಈ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾನೆ ಎನ್ನುವಂಥದ್ದು ನಮಗೆ ಹೇಳಲು ಭಾಳ ಹರ್ಷ ಅನ್ನಿಸ್ತದೆ. ಅದೇ ರೀತಿಯಾಗಿ 91 ಮತ್ತು ಚೈತ್ರ ಎನ್ನುವಂಥ ವಿದ್ಯಾರ್ಥಿ 91% ಮಾಡಿದ್ದಾಳೆ. ಹಾಗೆ ಅಮೂಲ್ಯ ಸಿದ್ದಪ್ಪ ಎನ್ನುವಂಥ ವಿದ್ಯಾರ್ಥಿನೂ ಕೂಡ 91% ಇದೆ. ಕಾಮರ್ಸ್ ವಿಭಾಗದಲ್ಲೂ ಕೂಡ ಎಷ್ಟಂತಂದರೆ 84% ಮಾಡಿದ್ದಾರೆ ವಿದ್ಯಾರ್ಥಿಗಳು. ಅವರು ಯಾರಂತಂದ್ರೆ ನಾಗೇಶ್ ಎಂಬ ವಿದ್ಯಾರ್ಥಿ 600ಕ್ಕೆ 514 ಒಂದು 85% ಮಾಡಿದ್ರೆ, ವಿಕಾಸ್ ಎನ್ನುವಂಥ ವಿದ್ಯಾರ್ಥಿ 84%ನೊಂದಿಗೆ ಕಾಮರ್ಸ್ ವಿಭಾಗ. ಸೈನ್ಸ್ ವಿಭಾಗನೂ ಕೂಡ ವಿದ್ಯಾರ್ಥಿಗಳು ಉತ್ತಮವಾದಂಥ ಒಂದು ಫಲಿತಾಂಶ ನೀಡಿದ್ದಾರೆ. ಅಂಕಿತಾ 82, ರುಕ್ಮಿ 81 ಹಾಗೂ ಉಮಾ 80% ಮಾಡುವ ಮೂಲಕ ಇಲ್ಲಿ ಸೈನ್ಸ್ ವಿಭಾಗ ನೀಟ್ ಕ್ಲಾಸ್ ನಡೀತವೆ, ಆನ್ಲೈನ್ CET ಕ್ಲಾಸ್ ನಡೀತವೆ. ಸೈನ್ಸ್ ವಿಭಾಗದ ಒಳ್ಳೆಯ ಹಿರಿಯ ಉಪನ್ಯಾಸಕರು ಅದರ ಪರಿಣಾಮ ಕಾಲೇಜಿನ ಒಂದು ಪ್ರತಿಶತ ಒಂದು ಪರ್ಸೆಂಟೇಜ್ ವರ್ಷದಕ್ಕಿಂತ ಹೆಚ್ಚಾಗಿದೆ. ಇದು ನಮ್ಮ ಕಾಲೇಜಿನ ಒಂದು ಉಪನ್ಯಾಸಕರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಎಲ್ಲರಿಗೂ ಭಾಳಷ್ಟು ಖುಷಿ ತಂದಿದೆ, ಹರ್ಷವಾಗಿದೆ. ಸೈನ್ಸ್ ವಿಭಾಗದಾಗ ಎಲ್ಲ ಹಿರಿಯ ಉಪನ್ಯಾಸಕರು ಅದರ, ಕೆಮಿಸ್ಟ್ರಿ ಅದರ, ಬಯಾಲಜಿ ಅದರ, ಮ್ಯಾಥಮೆಟಿಕ್ಸ್ ಅದರ, ಒಂದು ಫಿಸಿಕ್ಸ್ ಗೆಸ್ಟ್ ಅದರ, ಫುಲ್ ಸ್ಟಾಫ್ ಇದೆ. ಆಮೇಲೆ ಲ್ಯಾಬ್ ಇದೆ, ಆನ್ಲೈನ್ ಕ್ಲಾಸ್ ಇದೆ. ಅವ್ರಿಗೆ CET ನೀಟಾಗಿ ಕ್ಲಾಸ್ ನಡೀತದೆ. ಮುಂಜಾನೆ 8 ಗಂಟೆಯಿಂದ 10 ಗಂಟೆ ತನಕ ನೀಟಾಗಿ CET ಕ್ಲಾಸ್